ಪುಣ್ಯಭೂಮಿ ನಮ್ಮ ನಾಡು, ಬಸವಣ್ಣ ಹುಟ್ಟಿದ ನಾಡು. ನಾವೆಲ್ಲ ಪಂಚಮಸಾಲಿ ಅನ್ನೋದ ಹೆಮ್ಮೆ ನೋಡು. ಗರ್ವದಿಂದ ಕೂಗಿ ಹೇಳು ಪಂಚಮಸಾಲಿ ನಾನು ಎಂದು. ಸರ್ಕಾರ ಕೇಳುವ ಹಾಗೆ, ವಿಧಾನಸೌಧ ನಡುಗುವ ಹಾಗೆ. ಇಂಥ ಕುಲದಲ್ಲಿ ಜನ್ಮ ತಾಳಿದೆ ಎಂದು ನೀನು ಹೆಮ್ಮೆ ಪಡು. ಬೇಕೇ ಬೇಕು ಮೀಸಲಾತಿ, ಹೋರಾಡು ಪಣವ ತೋಡು. ಒಗ್ಗಟ್ಟು ಯಾವತ್ತು ಬಿಟ್ಟು ಕೊಡಲ್ಲ ನಮ್ಮ ಜನ. ಕೆಣಕೋಕೆ ಬರಬೇಡಿ, ಹುಷಾರು ನಮ್ಮನ್ನ. ಕೃಷಿಯನ್ನ ನಂಬಿಕೊಂಡು ಬದುಕೋರು ನಾವಣ್ಣ. ಸಾಕಿನ್ನು ರಾಜಕೀಯ ಕೊಡಿ ನಮ್ಮ ಹಕ್ಕನ್ನ. ಬರಿಬಾರಿ ಮಾತು ನಡೆಯಲ್ಲ, ಕೊಡಬೇಕು ಆದೇಶ. ಕೊಡದಿದ್ರೆ ನೀವು ಅನುಭವಿಸಿ ಸಿಡಿದೇಳು ಆಕ್ರೋಶ. ಜಯ ಹೇ ಜಯ ಮೃತ್ಯುಂಜಯ ಜಯ ಹೇ. ಬೇಕು ಮೀಸಲಾತಿ, ಹೋರಾಡು ಪಣವ ತೋಡು. ಕಿತ್ತೂರು ಚೆನ್ನಮ್ಮ, ಬೆಳವಡಿಯ ಮಲ್ಲಮ್ಮ, ಕೆಳದಿಯ ತಲೆಮಾರು ಎಲ್ಲರೂ ನಮ್ಮವರು. ಧೀಮಂತ ನಾಯಕ ಯತ್ನಾಳು ನಮ್ಮವರು. ಹೋರಾಟಕ್ಕೆ ಸ್ಫೂರ್ತಿ ನಮ್ಮ ಕಾಶಪ್ಪನವರು. ನಾವಿಟ್ಟ ಹೆಜ್ಜೆ ಹಿಂದಗೆ ಎಲ್ಲ ಹೋರಾಟ ಗುರಿಯ ಕಡೆಗೆ. ಈ ದಿಟ್ಟ ನಿಲುವು ಬದಲಾಗಲ್ಲ ನಮ್ಮ ಹಕ್ಕು ಪಡೆವವರೆಗೆ. ಇದು ಎಚ್ಚರ, ಕೊನೆ ಎಚ್ಚರ ಸರ್ಕಾರಕ್ಕೆ. ಬೇಕು ಮೀಸಲಾತಿ, ಹೋರಾಡು ಪಣವ ತೋಡು. ಬೇಕೇ ಬೇಕು. बोलो भगवान बसवेश्वर महाराज की, बोलो राष्ट्रमाते ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ की, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ, ಸರ್ವಲಿಂಗಾಯತ ಒಬಿಸಿ ಮೀಸಲಾತಿ ಹೋರಾಟಕ್ಕೆ ಬೇಕೇ ಬೇಕು. ಒಬ್ಬ ಪಂಚಮಸಾಲಿ ಎಲ್ಲಿವರೆಗೆ ಹೋರಾಟ, ಪ್ರಾಣವನ್ನಾದರೂ ಕೊಟ್ಟೇವೋ, ಪ್ರಾಣವನ್ನಾದರೂ ಕೊಟ್ಟೇವೋ. ಶಿವ ಶಂಭೋ ಹರ ಹರ, ಶಿವ ಶಂಭೋ ಹರ ಹರ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ, ಲಿಂಗಾಯತ ಪಂಚಮಸಾಲಿ ಪರ್ಯಾಯ ನಾಮಗಳಾಗಿರ್ತಕ್ಕಂಥ ಮೈಸೂರು ಪ್ರಾಂತದ ಗೌಡ ಲಿಂಗಾಯತ, ಮಲೆನಾಡಿನ ಮಲೆಗೌಡರು, ಕರಾವಳಿಯ ಗೌಡಿ ಲಿಂಗಾಯತರು, ಕಲ್ಯಾಣ ಕರ್ನಾಟಕದ ದೀಕ್ಷಾ ಲಿಂಗಾಯತ ಎಲ್ಲರಿಗೂ ಕೂಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 2A ಮೀಸಲಾತಿ ಬೇಕು ಅಂತೇಳಿ ನಾವು ನೀವು ಎಲ್ಲರೂ ಕೂಡ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮನಾಥನ ಸನ್ನಿಧಾನದಿಂದ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ ಒಂದು ಐತಿಹಾಸಿಕವಾದಂಥ ಪಾದಯಾತ್ರೆ ಮಾಡಿ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಒತ್ತಾಯ ಮಾಡುವಂಥ ಕೆಲಸ ನಾವು 8 ಸಹ ಮಾಡಿದ್ವಿ. ಅವತ್ತಿನಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಇಲ್ಲಿವರೆಗೂ 5 ಹಂತದ ಹೋರಾಟ ನಾವೆಲ್ಲರೂ ಮಾಡಿದ್ವಿ.
ಆ 5 ಹಂತದ ಹೋರಾಟ ಮಾಡಿ 6ನೇ ಹಂತದ ಹೋರಾಟ ನಾವೆಲ್ಲ ಕಾಲಿಟ್ಟಿದ್ದೀವಿ. ಇಂಥ ಒಂದು ಹೋರಾಟ ಬಹುತೇಕ ಭಾರತೀಯ ಇತಿಹಾಸದಲ್ಲಿ ಯಾವ ಸ್ವಾಮಿಗಳು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ಸಮಾಜಗಳು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಹೋರಾಟ ಮಾಡಿರ್ತಕ್ಕಂಥ ಕೀರ್ತಿ ಅದು ಪಂಚಮಸಾಲಿ ಸಮಾಜಕ್ಕೆ ಸಲ್ಲತ್ತೆ. ಅದು ಯಾರಿಂದಪ್ಪ ಅಂದ್ರೆ ನಿಮ್ಮಂತ ಶ್ರೀಸಾಮಾನ್ಯ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರ ನಮ್ಮ ಕರೆಗೆ ಹೋಗೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡು ಬೆವರು ಸೂರಿಸಿ ಕಷ್ಟಪಟ್ಟು ದುಡಿರ್ತಕ್ಕಂಥ ದುಡ್ಡನ್ನ, ಶಕ್ತಿಯನ್ನ, ಪ್ರತಿಭೆಯನ್ನ, ಸಮಯವನ್ನ ತ್ಯಾಗ ಮಾಡಿ ಇವತ್ತು ಕೇವಲ 2 ದಿನದಲ್ಲಿ ಕರೆ ಕೊಟ್ಟಂತ ಹೋರಾಟಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಬಂದಿರಪ್ಪ ಅಂತಂದ್ರೆ ನಿಮಗೆ ಸಾವಿರ ಕೋಟಿ ಶರಣಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಅವತ್ತಿನ 10 ಲಕ್ಷ ಜನರ ಶಕ್ತಿ ಪ್ರದರ್ಶನ, ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟದಿಂದ ಬಹಳ ದೊಡ್ಡ ಕಲ್ಯಾಣದವರೆಗೆ ನಡೆಯತಕ್ಕಂಥ ಹೋರಾಟ, ಅದಾದ ನಂತರ ಶರಣಾರ್ಥಿ ಎನ್ನುವಂತ ಹೋರಾಟ, ಅದಾದ ನಂತರ ಹಳ್ಳಿಯಿಂದ ಜಿಲ್ಲಾ ಪಂಚಾಯತ್ ಆಗಿರ್ತಕ್ಕಂಥ ಹೋರಾಟ, ಅದೆಲ್ಲ ಮಾಡಿದ ಮೇಲೆ ಸಹ ಸರ್ಕಾರ ಕಿವಿ ಹೊಡೆದೇ ಇದ್ದಾಗ ಕೊನೆ ಗಳಿಗೆಯಲ್ಲಿ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ ತಿಂಗಳು ಕಳೆದ ವರ್ಷ 22ನೇ ತಾರೀಕು ಸುಮಾರು 20 ಲಕ್ಷ ಪಂಚಮಸಾಲಿಗಳನ್ನು ಕೂಡಿಸಿ ಸರ್ಕಾರಕ್ಕೆ ನಾವೆಲ್ಲರೂ ಸಾಕುವಂತ ಮಾಡಿರ್ತಕ್ಕ ನಿಮಗೆಲ್ಲ ಗೊತ್ತಿರೋ ಸಂಗತಿ. ಬಹುತೇಕ ಅವತ್ತೇ ಮೀಸಲಾತಿ ಸಿಗಬೇಕಾಗಿತ್ತು. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಖಂಡಿತ ಮೀಸಲಾತಿ ಘೋಷಣೆ ಮಾಡ್ತೀವಿ ಅಂತ ನಮ್ಮೆಲ್ಲ ನಾಯಕರಿಗೆ ಹೇಳಿದ್ರು. ಆ ಮೀಸಲಾತಿ ಇನ್ನೇನು ಸಿಗುತ್ತೇನೋ ಅಂತ ನಂಬಿಕೆಯಿಂದ ನೀವೆಲ್ಲರೂ ಬಂದಿದ್ದೀವಿ. ಕೊಟ್ಟರೆ ಮುತ್ತಿನ ಹಾರ, ಕೊಡದಿದ್ರೆ ಮುತ್ತಿಗೆ ಎನ್ನುವಂತ ಘೋಷಣೆಯಿಂದ ನೀವೆಲ್ಲರೂ ಸಹ ಬಂದಿರತಕ್ಕಂಥದ್ದು. ಕೊನೆಯ ಗಳಿಗೆಯಲ್ಲಿ ಅಂದಿನ ಸರ್ಕಾರ ಇಲ್ಲ, 1 ವಾರ ಸಮಯ ಕೊಡ್ರಿ ಅಂತಂದ್ರು. ಕೊನೆಗೆ 1 ವಾರದ ನಂತರ ಯಾವ ಸಮಯ ಕೊಡ್ಲಿಲ್ಲ. ನಾವೆಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ಇಲ್ಲ ಬೆಳಗಾವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸತ್ಯಾಗ್ರಹ ಮಾಡಿದ್ವಿ. 3 ತಿಂಗಳ ಕಾಲ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಸರ್ಕಾರದ ಸಂದರ್ಭದಲ್ಲಿ ಕಾನೂನು ಅಡೆತಡೆ ಎನ್ನುವಂತ ನೆಪವನ್ನು ಹೇಳಿದಾಗ ನಮ್ಮೆಲ್ಲರ ಧ್ವನಿಯಾಗಿ ಅಂದಿನ ಸರ್ಕಾರದ ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೋಗಿ ಅಂದಿನ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಈ ಸಮಾಜಕ್ಕೆ ಮೀಸಲಾತಿ ಕೊಡದೆ ಹೋದ್ರೆ ಪಕ್ಷ ಅಧಿಕಾರ ಬರೋದು ಬಹಳ ಕಷ್ಟ ಎನ್ನುವಂತ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಕೊನೆಯ ಗಳಿಗೆಯಲ್ಲಿ ಇನ್ನೇನು ಚುನಾವಣೆ ಹತ್ರ ಸಂದರ್ಭದಲ್ಲಿ ನಾವು ಕೇಳಿದ್ದು 15% ಸೇರ್ಪಡೆ 2 ಮೀಸಲಾತಿಗಳು ನಮ್ಮನ್ನು ಸೇರ್ಪಡೆಗೊಳಿಸ್ಬೇಕಂತೇಳಿ. ಆದ್ರೆ ಕೊನೆಯ ಗಳಿಗೆಯಲ್ಲಿ ಸರ್ಕಾರ ಘೋಷಣೆ ಮಾಡಿ 2D ಮೀಸಲಾತಿಯನ್ನ 7% ಕೊಟ್ರು. ಎಲ್ಲಾ ಲಿಂಗಾಯತರು ಕೂಡಿಸ್ಕೊಟ್ರು. ನಾವು ವಿರೋಧ ಮಾಡಿಲ್ಲ. ಆಯ್ತು ಬಿಡು ಇಷ್ಟಾರು ಸಿಕ್ತಂತೇಳಿ ಏನೋ ಒಂದು ಸ್ವಲ್ಪ ಸಿಕ್ತು, ಮತ್ತೆ ಸರ್ಕಾರ ಬಂದ ಪ್ರಯತ್ನ ಮಾಡಿರಾಯ್ತು ಅಂತೇಳಿ ಕೊನೆಗೆ ಸರ್ಕಾರ ಗೆಜೆಟ್ ನೋಟಿಸ್ ಕೆಲವೇ ದಿನಗಳಲ್ಲಿ ನೀತಿ ಸಮಿತಿ ಬಂದು ಅನುಷ್ಠಾನ ಮಾಡಲಿಲ್ಲ. ಅದು ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಬಂಧುಗಳು ಹಿಂದಿನ ಸರ್ಕಾರದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದ್ರು, ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಈ ಸರ್ಕಾರ ಬರ್ತೀನಿ ತಿಳ್ಕೊಂಡು ನೀವೆಲ್ಲರ ಕಾತರಿಂದ ಹೊಸ ಸರ್ಕಾರ ನಂಬಿಕೆ ಇಟ್ಟು ಕೂತ್ಕೊಂಡಿದ್ವಿ. ನಾವೆಲ್ಲ ಸಮಾಜ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಗೆ ಹೋದ ತಕ್ಷಣ ಸಿದ್ದರಾಮಯ್ಯವ್ರು ನಾವು ಏನೂ ಕೇಳಿಲ್ಲ. ಅವ್ರೇನ್ ತಿಳ್ಕೊಂಡಿದ್ರು, ಸ್ವಾಮೀಜಿಯವರು 2 ಮಂತ್ರಿ ಕೊಟ್ಟೆ, ಇನ್ನಿಬ್ಬರು ಮಂತ್ರಿ ಕೇಳಕ್ ಬಂದ್ರ ಅಂತ ತಿಳ್ಕೊಂಡಿದ್ರು. ನಾವ್ ಹೇಳಿದ ಮಂತ್ರಿ ಸ್ಥಾನ ಕೇಳಕ್ಕೂ ಬಂದಿಲ್ಲ, ನಿಗಾ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೇಳಕ್ಕೂ ಬಂದಿಲ್ಲ. ನಾವು ಕೂಡಲ ಸಂಘದ ಪಾದಯಾತ್ರೆ ಶುರು ಮಾಡೋದು ಪ್ರತಿಜ್ಞೆ ಮಾಡೇವಿ. ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮಕ್ಕಳಿಗೆ ಮೀಸಲಾತಿ ಬೇಕಂತ ಘೋಷವಾಕ್ಯದ ನಾವು ಹೋರಾಟ ಮಾಡೇವಿ. ಅದಕ್ಕೋಸ್ಕರವಾಗಿ ನಮಗೆ ಮೀಸಲಾತಿ ಬೇಕು ಅಂತೇಳಿ ವಿಜಯಾನಂದ ಅವರು, ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಎಲ್ಲರೂ ಕೂಡಿ ಮನವಿ ಮಾಡ್ಕೊಂಡಾಗ ಮುಖ್ಯಮಂತ್ರಿ ಇಲ್ಲ, ನಾನು ಈಗ ತಾನೇ ಸರ್ಕಾರ ಬಂದಿದೆ, ಬಜೆಟ್ ಅಧಿವೇಶನ ಜುಲೈ 20 ಮುಗಿಯುತ್ತೆ, ನಾನು ಕೂಡಲೇ ಮೀಟಿಂಗ್ ಕರಿತೀನಿ ಸ್ವಾಮೀಜಿ ಅಂದರು. ಅದಾದ್ಮೇಲೆ ಮೀಟಿಂಗ್ ಕರಲಿಲ್ಲ. ಬೆಳಗಾವಿ ಜಿಲ್ಲೆ ನನಗೆ ಒತ್ತಡ ಹಾಕಿದ್ರು. ಸ್ವಾಮೀಜಿ ನೀವು ಬೆಳಗಾವಿಯಲ್ಲಿ ಬಂದು ಪ್ರತಿಜ್ಞೆ ಮಾಡಿದಿರಿ, ಹೋರಾಟಕ್ಕೆ ನಾವೆಲ್ಲ ಪಕ್ಷ ಭೇದ ಮರೆತು ಬಂದೇವಿ. ಸರ್ಕಾರದವರು ಯಾವಾಗ ಕೊಡ್ತಾರಪ್ಪ ಅಂದ್ರೆ ಹೋರಾಟ ಮಾಡ್ದ ಕೊಡ್ತಾರೆ, ಮಾಡ್ದ ಕೂತ್ಕೊಂಡು ಕೊಡಲ್ಲ, ನೀವು ಹೋರಾಟ ಶುರು ಮಾಡ್ರಿ ಅಂತೇಳಿ ಬೆಳಗಾವಿ ಜಿಲ್ಲೆ ಜನರ ಒತ್ತಾಯಕ್ಕೆ ಮತ್ತೆ ಹೋರಾಟ ಮಾಡಿದ್ವಿ. ಬಹಳ ಜನರ ತಪ್ಪು ಕಲ್ಪನೆ ಇತ್ತು, ಸಿದ್ದರಾಮಯ್ಯನವರು ಕೂಡಲ ಸಮಸ್ಯೆಗಳ ಜೊತೆ ಬಹಳ ಚೆನ್ನಾಗದಾರೆ, ಇವರು ಹೋರಾಟ ಕೈ ಬಿಡ್ತಾರೆ, ಇನ್ನೇನು ಮುಗಿತು ಹೋರಾಟ ಅಂತ ತಪ್ಪು ಕಲ್ಪನೆ ಅನ್ಕೊಂಡಿದ್ರು. ಆದ್ರೆ ನಾವು ಕೂಡಲ ಸಂಘ ಪಾದಯಾತ್ರೆ ಮಾಡ್ಬೇಕಾದ್ರೆ ವಿಜಯಾನಂದ ಅವ್ರು ನಾವು ಪ್ರಮಾಣ ಮಾಡಿದ್ವಿ, ಮೀಸಲಾತಿ ಆದೇಶ ಪತ್ರ ಕೈ ಸಿಗೋವರಿಗೆ ಹೋರಾಟ ಅಂತೇಳಿ. ಆ ಹಿನ್ನೆಲೆ ಒಳಗೆ ಯಾವುದೇ ಮುಖ್ಯಮಂತ್ರಿಗಳು ಬಂದಿರಬಹುದು, ಯಾವುದೇ ಸರ್ಕಾರ ಬಂದಿರಬಹುದು, ನಾನು ಮಾಡುವಂತ ಮೀಸಲಾತಿ ಹೋರಾಟದಲ್ಲಿ ಯಾವುದೇ ತರ ನಿಲುವಿನಲ್ಲಿ ಚೇಂಜ್ ಇಲ್ಲ, ಬದಲಾವಣೆ ಇಲ್ಲ. ಮೀಸಲಾತಿ ಸಿಗೋರಿಗೆ ಹೋರಾಟ, ಮುಖ್ಯಮಂತ್ರಿಗಳು ಎಷ್ಟೇ ಚೆನ್ನಾಗಿರ್ಬೋದು, ಸರ್ಕಾರ ಎಷ್ಟೇ ನಮ್ಮ ಶಾಸಕರ ಅಂಗಜನ ಗೆದ್ದಿರ್ಬೋದು, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು 2A ಮೀಸಲಾತಿ. ಅದು ಸಿಗೋರಿಗೆ ಹೋರಾಟ ತಿಳ್ಕೊಂಡು ಮತ್ತೆ ಹೋರಾಟ ಶುರು ಮಾಡಿದ್ವಿ. ನಾನು ಸಿದ್ದರಾಮಯ್ಯ ಅಂದಿದ್ದು ಚೆನ್ನಾಗದ್ರ ತಿಳ್ಕೊಂಡು 12 ಜನ ಶಾಸಕರಿಗೆ ಕೊಟ್ಟೆ ಅಂತ ತಿಳ್ಕೊಂಡು ಆರಾಮಾಗಿ 2D ಮೀಸಲಾತಿ ಸಿಕ್ಕೇತ್ ಬಿಡುವಂತ ನೆಪ ಹೇಳ್ಕೊಂಡು ಕೂಡಲ ಸಮಯದಲ್ಲಿ ಬಂಗಾರ ಮಠ ಕಟ್ಕೊಂಡು ಸುಖವಾಗಿರ್ಬೋದಾಗಿತ್ತು. ನನ್ನ ಋಣನ ತೀರಿಸಿದ್ದೀನಿ, 3 ವರ್ಷ ಹೋರಾಟ ಮಾಡಿದ್ದೀನಿ, ಇಷ್ಟೇ ನೆಪ ಮಾಡ್ಕೊಂಡು ಉಳು ಸ್ವಾಮಿಗಳು ಶೋಷಣೆ ಮಾಡ್ತಾರಲ್ಲ ಹಂಗೆ ಶೋಷಣೆ ಮಾಡ್ಕೊಂಡು ನಾನು ಸುಖವಾದ ಮಠದಲ್ಲಿ ಕೂತ್ಕೋಬೋದಾಗಿತ್ತು. ಇಷ್ಟು ವರ್ಷ ಮಾಡ್ಯಾರಪ್ಪ ಸಾಕು, ನಾನು ಋಣ ತೀರಿಸಿ ಒಂದು ಹಂತಕ್ಕೆ ಹೋರಾಟ ತಂదని ಮುಂದೆ ನೀವು ಮಾಡ್ಕೊಡ್ರಿ ಅಂತೇಳಿ ಅಂತ ಕೆಲಸನ ಮಾಡಕ್ ಹೋಗ್ಲಿಲ್ಲ. ನಾನು ಪ್ರಮಾಣ ಮಾಡಿದ್ದೇನೋ ಮೀಸಲಾತಿ ಅನುಷ್ಠಾನದ ಪತ್ರ ಕೈ ಸಿಗೋವರೆಗೆ ಹೋರಾಟ ಅಂತ ಮಾಡೇನಿ. ಯಾವ ಕಾರಣಕ್ಕಿಲ್ಲ ಬೇಡ ಅಂತ ತಿಳ್ಕೊಂಡು
ಉರಿ ಬಿಸಿನಲ್ಲಿ ಅದು ನಿಪ್ಪಾಣಿಯಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಇಷ್ಟಲಿಂಗ ಪೂಜೆ ಮೂಲಕ ರಾಷ್ಟ್ರೀಯ ಧಾರ್ಮಿಕ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಬಹಳ ಜನ ಜನರು ಮಾಧ್ಯಮದ ಪ್ರಶ್ನೆ ಮಾಡ್ತಿದ್ರು, ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಹೋರಾಟದ ಶಾಸಕರು ಭಾಗವಹಿಸಿ ಬರ್ತಾ ಇಲ್ಲ ಅಂತ ತಿಳ್ಕೊಂಡು. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿ ಅವರು ಬಂದು ಬೆಂಬಲ ಕೊಟ್ಟರು. ಸರ್ಕಾರ ಬಲ್ಲಿ ಅಧಿಕಾರ ಸಿಗ್ ನನ್ನ ಜೊತೆಗೆ ಇರ್ತೀನಿ ಸ್ವಾಮೀಜಿ ಅಂತೇಳಿ ಮೊದಲ ಬಾರಿಗೆ ಭರವಸೆ ಕೊಡುವ ಕೆಲಸ ಮಾಡಿದ್ರು. ಪುನಃ ಸಮಾಜದ ವತಿಯಿಂದ ಈ ಸಂದರ್ಭದಲ್ಲಿ ಸೃಷ್ಟಿಯಾಗಿರುವುದರಿಂದ ಪುನಃ ನಾವೆಲ್ಲ ಸೇರಿ ಹಾಲಿ ಮುಖ್ಯಮಂತ್ರಿಗಳಿಗೆ, ವರ್ತಮಾನ ಸರ್ಕಾರಕ್ಕೆ ಈ ದಿಸೆಯಲ್ಲಿ ಸೂಕ್ತವಾದಂತ ನಿರ್ಣಯ ತಗೊಳ್ಬೇಕು. ವಿಶೇಷವಾಗಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕಂತಕ್ಕಂಥ ನಿವೇದನೆಯನ್ನ ಪುನಃ ನಾವು ಮಾಡ್ಕೊಂಡಿದೀವಿ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ನಮ್ಮೆಲ್ಲ ಜನಪ್ರತಿನಿಧಿಗಳನ್ನ ಕರೆಸಿ ಇದನ್ನ ಆದಷ್ಟು ತೀವ್ರವಾಗಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ವಿಚಾರವನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟ ಮೇಲೆ ಪರಂ ಪೂಜ್ಯರಲ್ಲಿ ನಾವು ನಿವೇದನೆ ಮಾಡಿದ್ದೀವಿ. ಅಲ್ಲಿವರೆಗೆ ಒಂದು ಸಮಯ ಅವಕಾಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನ ನಾವು ನಿವೇದನೆ ಮಾಡಿಕೊಂಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ತಮ್ಮ ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಬಂದು ಈ ಒಂದು ನಿರ್ಣಯಕ್ಕೆ ಭವಿಷ್ಯದಲ್ಲಿ ಏನಾಗ್ತದೆ ಅಂತಕ್ಕಂಥ ಕಾತುರತೆಯಿಂದ ಕಾಯ್ತಾ ಇರುವ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸರ್ಕಾರದೊಂದಿಗೆ ಮಾನ್ಯ ಪರಮ ಪೂಜ್ಯರು ಏನು ಆದೇಶ ಮಾಡ್ತಾರೆ ಆ ದಿಸೆಯಲ್ಲಿ ಕಾರ್ಯೋನ್ಮುಖರಾಗ್ತಕ್ಕಂಥ ದಿಸೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಸರ್ಕಾರದ ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಕಳೆದ 3 ವರ್ಷದಿಂದ ಅವಿರತವಾಗಿ ಸಮಾಜಕ್ಕೆ, ಸಮಾಜದ ಬಂಧು ಬಾಂಧವರಿಗೆ ಮೀಸಲಾತಿಯನ್ನ ಕೊಡಿಸ್ಬೇಕು ಅಂತ ಹೇಳಿ ರಾತ್ರಿ ಹಗಲಿ ಸಮಾಜಕ್ಕೋಸ್ಕರ ಬಹಳಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಪಕ್ಷಾತೀತವಾಗಿ ಇವತ್ತು ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತಾರೆ, ಮಂತ್ರಿಗಳಾಗ್ತಾರೆ, ಬೇರೆ ಮಂತ್ರಿಗಳು ಬರ್ತಾರೆ. ಆದ್ರೆ ನಮ್ಮ ಮೂಲ ಉದ್ದೇಶ, ನಮ್ಮ ಮೂಲ ಏನು 2A ಒಂದು ಮೀಸಲಾತಿಯ ಹೋರಾಟ, ಅದು ಇವತ್ತು ನಾನು ಹೇಳಬೇಕು ವಿಚಾರವನ್ನ ಅಂತಂದ್ರೆ ಒಂದು ಕಾಲಮಟ್ಟಕ್ಕೆ, ಒಂದು ಕಾಲಘಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ 3 ವರ್ಷ ಹೋರಾಟ ಮಾಡೋದು. ಯಾವುದೇ ಹೋರಾಟ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ, ಅದು ತತ್ಕ್ಷಣಕ್ಕೆ ಏನು ಸಿಗೋದಿಲ್ಲ ಬಂಧುಗಳೇ. ಅದ್ರಲ್ಲೂ ಪಂಚಮಸಾಲಿಗಳಿಗಂತರೂ ನಾವು ಹೋರಾಟ ಮಾಡಿನೇ ನಾವು ಏನಾದ್ರೂ ಪಡ್ಕೊಳ್ಬೇಕಾದ್ರೆ ನಾವು ಹೋರಾಟ ಮಾಡಿನೇ ಪಡ್ಕೊಳ್ಬೇಕು. ಇದು ನಮ್ಮ ರಕ್ತದಲ್ಲಿದೆ, ನಮ್ಮ ತಾಯಿ ಚೆನ್ನಮ್ಮನ ರಕ್ತ ನಮ್ಮ ಮೈಯ ಎಲ್ಲರ ರಕ್ತದಲ್ಲಿದೆ. ಹೋರಾಟ ಮಾಡೋಣ, ಶಾಂತಿಯಿಂದ ನಮ್ಮ ಬೇಡಿಕೆಯನ್ನ ಇಡೋಣ. ನಮ್ಮ ಸರ್ಕಾರದ ನನ್ನ ಸಹೋದ್ಯೋಗಿಗಳು ಸಹೋದರಾದಂತ ಶಿವಾನಂದ್ ಪಾಟೀಲ್ ಅಣ್ಣನವರು, ವಿಜಯಾಂತ್ ಕಾಶ್ಯಪ್ನವರು, ವಿನಯನ್ನ ಕುಲ್ಕರ್, ಅಶೋಕ್ ಅಣ್ಣನೂ ಕೂಡ ಬಂದಿದ್ದಾರೆ. ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಷ್ಟೇ ಅಲ್ಲ, ಮುಂಚೆಯಿಂದಲೂ ಯಾವತ್ತು ಈ ಒಂದು ಹೋರಾಟಕ್ಕೆ ಚಾಲನೆ ಸಿಕ್ತು ಅವತ್ತಿನಿಂದ ಇವತ್ತಿನವರೆಗೂ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ನಾನು ಒಂದು ವಿಚಾರವನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮುಂಚೆನೂ ಸಮಾಜದ ಮಗಳಾಗಿ ಭಾಗವಹಿಸಿದ್ದೀನಿ, ಇವತ್ತು ಸರ್ಕಾರದಲ್ಲಿ ಮಂತ್ರಿ ಆಗಿರ್ಬೋದು, ಅದ್ರ ಸಮಾಜ ಅಂದ ತಕ್ಷಣ ನಾನು ಮಗಳಾಗಿ ಹೋರಾಟದಲ್ಲಿ ನಾನು ಖಂಡಿತವಾಗ್ಲೂ ಭಾಗವಹಿಸ್ತೀನಿ. ಮತ್ತು ನಮಗೆ 2A ಮೀಸಲಾತಿ ನಿನ್ನೆ ನಾವು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಯತ್ನಾಳಣ್ಣನವರು ಹಿಡ್ಕೊಂಡು ಬಿಜೆಪಿಯಲ್ಲಿ ಇರುವಂತ ಅನೇಕ MLAಗಳು ಕೂಡ ಒಂದು ನಿಯೋಗದಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಪ್ರಸ್ತಾವನೆಯನ್ನ ಇಟ್ಟಾಗ ಶಿವಶಂಕರಣ್ಣ ಕೂಡ ಇದ್ರು. ಅಂತ ಸಂದರ್ಭದಲ್ಲಿ ಬಹಳಷ್ಟು ಆಸಕ್ತಿಯಿಂದ ನಮ್ಮ ಮಾತನ್ನ ಕೇಳಿದ್ದಾರೆ, ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಒಂದು ವಾರದ ಏನು ನಮ್ಮ ಸ್ವಾಮೀಜಿಗಳು ಹೇಳಿದ್ರು, AG ನ ಕರೆದು ಚರ್ಚೆ ಮಾಡಿ, ಆಯೋಗದ ಅಧ್ಯಕ್ಷರನ್ನ ಕರೆದು ಚರ್ಚೆ ಮಾಡಿ
1 ವಾರ 2 ವಾರದ ಒಳಗಡೆ ಮತ್ತೆ ನಮ್ಮ ನಿಯೋಗದ ಒಂದು ಮೀಟಿಂಗ್ ಅನ್ನ ಕರಿತೀನಿ ಅನ್ನುವಂತ ಭರವಸೆಯನ್ನ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳಿಗೆ ಮತ್ತು ನಮ್ಮ ನಿಯೋಗಕ್ಕೆ ಕೊಟ್ಟಿದ್ದಾರೆ. ನಾವಂತರೂ ಹೋರಾಟವನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಇಲ್ಲಿ ಯಾರೋ ಅಣ್ಣ ಹೇಳ್ತಾ ಇದ್ರು ಬರೀ ನಾವು ಇದನ್ನೇ ಕೇಳೋದಾಯ್ತು ಅಂತ. ನಮಗೆ ಎಲ್ಲಿವರೆಗೆ ನ್ಯಾಯ ಸಿಕ್ಕದಿಲ್ಲ ಅಲ್ಲಿವರೆಗೆ ನಾವು ಗಾಂಧೀಜಿಯ ಸತ್ಯಾಗ್ರಹ ಶಾಂತಿಯಿಂದ ಯಾವ ರೀತಿ ನಾವು ಮಾಡಿದ್ವಿ ಆ ರೀತಿ ನಾವು ಮಾಡಲೇಬೇಕಾಗತ್ತೆ. ನ್ಯಾಯವನ್ನು ಪಡೆದುಕೊಳ್ಳೇಬೇಕಾಗತ್ತೆ. ನಾವು ಸಮಾಜದ ವಿರೋಧಿಗಳಲ್ಲ, ಯಾವ ಸಮಾಜದ ಹಕ್ಕನ್ನು ಕೂಡ ನಾವು ಕೇಳ್ತಾ ಇಲ್ಲ. ನಮ್ಮ ಜೊತೆಯಲ್ಲಿ ಎಲ್ಲ ಸಮಾಜದವ್ರಿಗೂ ಕೂಡ ಯಾವ್ಯಾವ ಸಮಾಜ ತುಳಿತಕ್ಕೊಳಗಾಗಿದೆಯೋ ಹಿಂದುಳಿದಿದೆಯೋ ಅಂತವ್ರು ಎಲ್ಲರಿಗೂ ಕೂಡ ನ್ಯಾಯ ಕೊಡಿ ಅಂತ ಅವ್ರಿಗೆ ಬೆಂಬಲವನ್ನ ಸೂಚಿಸಿ ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ. ಯಾವುದೇ ಆಶಯ ಆಮಿಷಗಳಿಗೆ ಬಲಿಯಾಗದೆ ಇಂಥ ಒಂದು ಅಭೂತಪೂರ್ವ ಸಂಘಟನೆಯನ್ನು ಏನಾದರೂ ಕರ್ನಾಟಕದಲ್ಲಿ ಒಂದು ಸಮಾಜ ಮಾಡಿದ್ರೆ ಅದು ಕೂಡಲ ಸಂಗಮ ಶ್ರೀಗಳು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಸರ್ಕಾರಗಳು ಈಗಾಗಲೇ ನಮ್ಮ ಸಹೋದರಿಯವರು ಹೇಳ್ದಂಗೆ ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಆದರೆ ಸಮಾಜಕ್ಕೂ ಒಂದು ಸಹನ ಶಕ್ತಿ ಇದೆ. ನಾವು ಏನು ವಿಧಾನಸಭೆಯಲ್ಲಿ ಹಲವಾರು ಸಲ ನಾನು ಬಾವಿಗಿಳಿದು ಹೋರಾಟ ಮಾಡಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಘರ್ಷಕ್ಕೆ ನಾವು ಇಳಿದಿದ್ದೀವಿ. ಎಲ್ಲದಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ 2D ಮಾಡಿರ್ಬೋದು, ಈಗೇನೋ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು ಅದನ್ನ 2A ಮಾಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇವತ್ತಲ್ಲಿ ನಮ್ಮ ಸಂತೋಷ. ನಮಗೇನು ಯಾರು 2A ಕೊಟ್ರಿ 2Z ಕೊಟ್ರಿ, ನಮಗೆ ಮೀಸಲಾತಿ ಅಡ್ಡೆ ಬೇಕಾಗಿತ್ತು. ಯಾವಾಗಲೂ ಒಂದು ಸರ್ಕಾರ ಬಂದ ಮೇಲೆ ನಾವು ಅವಕಾಶ ಕೊಡ್ಬೇಕು. ರಾಜಕಾರಣ ಮಾಡುವಂಥದ್ದು ನಾನು ಇಲ್ಲಿ ಮಾಡ್ಲಿಕ್ಕೆ ಬಂದಿಲ್ಲ. 6-7 ತಿಂಗಳಿಂದ ನಾನು ದೂರ ಇದ್ದೆ. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ನಾವು ಹೋಗಿ ಸುಮ್ಮನೆ ಟೀಕೆ ಮಾಡುವುದು, ಆಡಳಿತ ಪಕ್ಷದವರು ಟೀಕೆ ಮಾಡುವುದು ಏನೂ ಆಗಬಾರ್ದು. ಯಾರು ಮಾಡೋರು ಅವ್ರ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಎಲ್ಲೂ ಸಹ ಈ ಹೋರಾಟದ ಬಗ್ಗೆ ನಾವು ಯಾವಾಗ ಟೀಕೆ ಮಾಡಲಾರ್ದೇನೆ ಮೌನ ಆಗಿದ್ದೆ. ಆದರೆ 7 ತಿಂಗಳಾದರೂ ಸಹ ಇವತ್ತು ನಮ್ಮ ಪೂಜ್ಯ ಗುರುಗಳು ಬಂದು ನನಗೆ ಹೇಳಿದಾಗ ನಾಳೆ ಇಲ್ಲ ಗುರುಗಳಿಗೆಲ್ಲ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ನಾ ಬಂದು ಏನು ಮಾಡೋದು ಅದ ಬಂದು ಏನೋ ಒಂದು ಮಾತಾಡಿದೆ ಅಂದ್ರೆ ಅದನ್ನೇ ನಮ್ಮ ಟಿವಿಯವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನ ನಮಗ ವಿರುದ್ಧ ಪಡಿಸೋರು ಬಹಳ ಮಂದಿ ಅದ. ನಮ್ಮ ಪಾರ್ಟಿಯಾಗೂ ಅದಾರ. ಹೆಂಗಾರ ಮಾಡಿ ಮಣ್ಣಾಗಿ ಇಡ್ಬೇಕತ್ತಾರ. ಅದೇನಾಗುದಿಲ್ಲ, ಕಿಸಿದಿಲ್ಲ. ನಾ ಈಗಾಗಲೇ ಹೇಳಿವಿ, ನಮ್ಮ ಪಾರ್ಟಿಯಾಗ ನಮ್ಮ ಸಮಾಜದ ಮೀಸಲಾತಿಗೆ ಯಾರು ವಿರೋಧ ಮಾಡ್ಯಾರ ಅನ್ನೋದು ಎಲ್ಲರಿಗೂ ನಿನ್ನೆ ಮೊನ್ನೆ ಹೇಳೀನಿ. ನಿಮ್ಮ ತಲೆಯಾಗೂ ಇರಲಿ, ಅದನ್ನ ಎಂದೂ ನೆನಪಾಡಬೇಡ್ರಿ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಸಭೆ ಕರೆದು ಅವ್ರು ಹೇಳಿದಾರೆ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಗೌರವ ಕೊಡಬೇಕಾಗ್ತದೆ. ರಾಜಕೀಯ ಬೇರೆ, ರಾಜಕಾರಣದ ಟೀಕೆ ಮಾಡ್ತೀವಿ, ಟಿಪ್ಪಣಿ ಮಾಡ್ತೀವಿ ಬೇರೆ. ಅವ್ರು ಏನು ಹೇಳಿದ್ದಾರೆ ನಿನ್ನೆ ಪೂಜ್ಯ ಗುರುಗಳ ಒಂದು ಸಮ್ಮುಖದಲ್ಲಿ, ಈ ಒಂದು ಅಧಿವೇಶನ ಮುಗಿದ ತಕ್ಷಣ ನಾನು ಏನು ಬೆಂಗಳೂರಿಗೆ ಹೋಗ್ತೀನಿ, ಹೋದ ಮೇಲೆ ನಮ್ಮ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು, ನಮ್ಮ ಸರ್ಕಾರದ ವಕೀಲರು ಮತ್ತು ಎಲ್ಲ ಏನು ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಗೆ ಏನೇನು ಕಾನೂನಾತ್ಮಕ ಏನು ತೊಡಗಿವೆ ಎಲ್ಲಾನು ನಾನು ನೋಡಿಕೊಂಡು ಮುಂದೆ ಏನು ಮಾಡೋದು ಅನ್ನೋದಂಥದ್ದನ್ನು ಎಲ್ಲ ಚರ್ಚೆ ಮಾಡಿ ಅಲ್ಲಿ ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನು ಕರೆಸಿ ಅದನ್ನು ನಾನು ಏನು ಅಂಥದ್ದು ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ಅವ್ರು ಹೇಳ್ತೀನಿ ಅಂತಾರೆ. ನಾವು ಇಷ್ಟು ವರ್ಷ ಕಾಯ್ದಿದ್ದೀವಿ, ಇನ್ನೊಂದು ವಾರ ಕಾಯ್ದ್ರೆ ನಮ್ಮದೇನು ಇದ್ರಾಗೇನು ರಾಜಕಾರಣ ಮಾಡೋದ್ರಾಗೇನು ಆಗ್ತಿಲ್ಲ. ಸುಮ್ಮನೆ ನಾವೇನು ಅನ್ನೋದು ಈಗ ಮಾಡೋರೆ ಪ್ರಾಣ ಹೋಗಲಿ, ರಕ್ತ ಕೊಡ್ತೀವಿ, ಸುಡುಗಾಡು ಮಾಡ್ತೇವೆ, ಏನಾಗೋದ್ರೆ ಕೊಡೋದು. ಯಾರು ರಕ್ತ ಕೊಡೋದಿಲ್ಲ, ಯಾರು ಪ್ರಾಣ ಕೊಡೋದಿಲ್ಲ. ಪಾಪ ಸಾಯಿದ್ ನಮ್ಮ ಸಮಾಜ. ಅದಕ್ಕೆ ನಾ ಅಂಥವು ಏನು ಡೈಲಾಗ್ ಹೊಡಿದಿಲ್ಲ. ಇವತ್ತೇನು ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವ ಇದೆ, ನಮ್ಮಿಬ್ಬರು ಸಚಿವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ, ಅವರೆಲ್ಲರೂ ಕೂಡಿ ಈ ವಾರದಲ್ಲಿ ಮುಂದಿನ ವಾರ ಶನಿವಾರ ಆಯ್ತವ್ರಂತ ಛುಟ್ಟಿ ಇರ್ತದೆ, ಸೋಮವಾರದಿಂದ ಶುಕ್ರವಾರವರೆಗೆ ಅವರ ಅಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಲಿ.
ಅಲ್ಲಿ ಏನು ಚರ್ಚೆ ಆಗ್ತದೆ ಮುಂದೆ ನಮ್ಮ ಗುರುಗಳನ್ನ ಕರೆದವರು ಏನನ್ನೋದು ಹೇಳಿ, ಅಲ್ಲಿವರೆಗೆ ನಾವು ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಯಾವುದೇ ರೀತಿ ಅಪಸ್ವರ ತೆಗೆಯದೆ, ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಪಸ್ವರ ತೆಗೆಯದೆ ನಾವೆಲ್ಲ ಕೈನು ಒಂದು ವಾರ ಏನು ಭಾಳ ದೊಡ್ಡದಲ್ಲ, ಅದಕ್ಕೆ ಎಲ್ಲರ ಕೈನು ಅವರಿಗೂ ನಾನು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ನನ್ನಂಗೆ ಸರ್ಕಾರದ ಬಗ್ಗೆ ಮಾತಾಡುವಂಥ ಶಕ್ತಿ ಧೈರ್ಯ ಕೊಡ್ಬೇಕಂತೇಳಿ ನಾನು ವೀರರಾಣಿ ಕಿತ್ತೂರು ಚೆನ್ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಏನೂ ಆಗುದಿಲ್ರಿ, ಗಟ್ಟಿಯಾಗಿ ಆಗ್ರಿ ನೀವು. ಶ್ರೀಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಸಮಾರಂಭದ ಈ ಹೋರಾಟದಲ್ಲಿ ಪಾಲ್ಗೊಂಡ ಎಲ್ಲ ಸಚಿವರೇ ಹಾಗೂ ಶಾಸಕರೇ ಹಾಗೂ ಸಮಾಜದ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ನನ್ನ ಸಹೋದರಿಯರೇ, ಎಲ್ಲ ನನ್ನ ಯುವ ಮಿತ್ರರೇ, ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ಹೋರಾಟ ಪ್ರಾರಂಭ ಆಗಿ ಹಲವಾರು ವರ್ಷಗಳಿಂದ ನಿರಂತರವಾದಂತಹ ಹೋರಾಟ. ನಾವು ಕೂಡ ಎಲ್ಲ ಹೋರಾಟದಲ್ಲಿ ಪಾಲ್ಗೊಂಡೇವಿ. ಸಾಕಷ್ಟು ಪಾದಯಾತ್ರೆ, ಯಾಕಂದ್ರೆ ನಾವು ಒಂದು ಪಾದಯಾತ್ರೆಯಲ್ಲಿ ಮಾತ್ರ ಇರಲಿಲ್ಲ, ಉಳಿದಂತ ಎಲ್ಲ ಪಾದಯಾತ್ರೆಯಲ್ಲಿ ಕೂಡ ನಾನು ಪಾಲ್ಗೊಂಡೇವಿ. ನಾವೆಲ್ಲ ಶ್ರಮ, ಯಾಕಂದ್ರೆ ನಿಜವಾಗೂ ನಮ್ಮ ಜನ ಇವತ್ತು ಎಷ್ಟು ಸಂಘಟಿತರಾಗ್ಯಾರ ಅಂದ್ರೆ, ನಿನ್ನೆ ನಾವು ಅದನ್ನ ಸುಮ್ಮನೆ ಒಂದು ಫೇಸ್ಬುಕ್ನೇ ಹಾಕಿದ್ರಂತೆ, ಒಂದು ಫೇಸ್ಬುಕ್ನೇ ಹಾಕಿದ್ದಕ್ಕೆ ಎಷ್ಟು ಜನ ಕುಡಿಯೋರು. ಮತ್ತು ಅದು ನಿನ್ನೆ ಮುಖ್ಯಮಂತ್ರಿಗಳ ಸಭೆ ಆದ ನಂತರ ನಾವೆಲ್ಲರೂ ಇದು ಬೇಡ ಅಂತಂದ್ವಿ, ಮಾಡೋದು ಬೇಡ, ಒಂದು ವಾರ ಟೈಮ್ ಕೊಡೋಣ ಅಂತಂದ್ವಿ. ಆದ್ರೂ ನಾವು ಬರತ್ತೇವೆ, ಅನಿವಾರ್ಯ. ಅದಕ್ಕೆ ಸಾಂಕೇತಿಕವಾದಂತಹ ಹೋರಾಟ ಇವತ್ತು ನಾವೆಲ್ಲರೂ ಮಾಡಿದ್ದು ಕೂಡ ಇದು ಒಳ್ಳೇದ ಒಂದು ರೀತಿಯಿಂದ. ಇವತ್ತು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲರೂ ಕೂಡಿ ಚರ್ಚೆ ಮಾಡೀವಿ. ಒಂದು ವಾರ ಅವಧಿ ಕೇಳ್ಯಾರ, ಒಂದು ವಾರ ಅವಧಿಯಲ್ಲಿ ತೋತೆ ಅಂತ ಹೇಳ್ಯಾರ. ವರದಿ ಮುಂಬರುವ ದಿನದಲ್ಲಿ, ಯಾಕಂದ್ರೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದ ಇರ್ತೇವೆ, ಅದರ ಪ್ರಶ್ನೆನೇ ಅಲ್ಲ. ಅದು ಯಾವುದೋ ಎಲ್ಲೋ ಕರೀರಿ, ಯಾವಾಗ ಕರೆದ್ರು ನಾವು ನಿಮ್ಮ ಜೊತೆ ಇದ್ದ ಇರ್ತೇವೆ. ಯಾಕಂದ್ರೆ ಆ ಸಮಾಜದಲ್ಲಿ ಹುಟ್ಟಿದ್ದೇವೆ, ಆ ಸಮಾಜದ ಒಳತೆಗಾಗಿ ನಮ್ಮ ಸಮಾಜದಲ್ಲಿದ್ದಂತ ಕಟ್ಟೆ ಮಕ್ಕಳ ಕೂಡ ಇವತ್ತು ದರ್ವೊಬ್ಬರಿಗೂ ವಿದ್ಯಾಭ್ಯಾಸ ಇರ್ತೇವೆ, ದರ್ವೊಬ್ಬರಿಗೂ. ಯಾಕಂದ್ರೆ ನಾನು ಈಗ ನೋಡ್ತೇನೆ, ನಾನು ಇವಾಗ ಶಾಸಕನಾದಾಗ ಹೋದ ಬಾರಿಗೆಲ್ಲ ನಮ್ಮ ಭಾಗದಲ್ಲೆಲ್ಲ ಸಹಜವಾಗಿ ಯಾರು ಆ ಭಾಗದ ಶಾಸಕ ಇರ್ತಾರೆ ಹಾಸ್ಟೆಲ್ಗಳ ಮೇಲೆ ನಾವು ಅಧ್ಯಕ್ಷ ಇರ್ತೀವಿ. ಈ ಸಲ ಅದನ್ನೇ ಮಾಡ್ಯಾರ, ಮೆರಿಟ್ ಮೇಲೆ ಕೊಡುವಂತ ವ್ಯವಸ್ಥೆ ಮಾಡಿದ್ರಿಂದ ಆ ಮೆರಿಟ್ ಹೆಂಗಾಗಿದೆ ಅಂದ್ರೆ ಯಾವ ಮಕ್ಕಳಿಗೂ 95-96% ನಿಂದಿರುವಂತ ವ್ಯವಸ್ಥೆ ಆಗೈತಿ. ನಮ್ಮ ಸಮಾಜ ಮಕ್ಕಳ ಪರಿಸ್ಥಿತಿ ಅಂದ್ರೂ ಅಧೋಗತಿ ಪರಿಸ್ಥಿತಿ. ಅವ್ರಿಗೆ 96-97% ಅವ್ರು ಮಾತ್ರ ಹಾಸ್ಟೆಲ್ ಸಿಕ್ಕು ಈ ಸಲ. ಅದ್ರ ಕೆಳಗಾದಂತ ಮಕ್ಕಳಿಗೆ ಬಡವರ ಮಕ್ಕಳು ಕಲೀಲಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗೈತೆ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೇನೆ. ಹಂಗಾಗಿ ಇವತ್ತು ಸಾಕಷ್ಟು ಉದ್ಯೋಗ ಅವಕಾಶದಲ್ಲಿ ಹಂಗಾಗಿ ನಮಗೆ ಕೊರತೆ, ಜೊತೆಗೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಅದೇ ರೀತಿ ಕೊರತೆ, ಕಟ್ಟಿಲೆ ನೋಡಕ್ ಆಗದಂತ ವ್ಯವಸ್ಥೆ ಇದ್ದೀವಿ. ಬಹಳ ಕೆಟ್ಟ ಅನ್ಸತ್ಕರೆ ಆದ್ರೆ ಎಲ್ಲ ಹೆಲ್ಪ್ಲೆಸ್ ಆಗ್ಯಾವ. ನಾವು ನಮ್ಮ ಕೈಯಾಗಿ ಏನು ಇಲ್ಲದಂತ ಪರಿಸ್ಥಿತಿ ಆಗ್ಯಾವ. ಆದ್ರೂ ಈ ಹೋರಾಟದ ಮುಖಾಂತರ ನಾವು ಗೆದ್ದು ನಮ್ಮ ಮಕ್ಕಳಿಗೆಲ್ಲ ನ್ಯಾಯ ಒದಗಿಸಿಕೊಳ್ಳುವಂತ ಕೆಲಸ ನಾವು ಮಾಡೋಣ ಅನ್ನುವಂತ ಮಾತನ್ನು ಹೇಳ್ತೇನೆ. ಜೊತೆಗೆ ಇವತ್ತು ಸೆಂಟ್ರಲ್ OBC ಕೂಡ ಅಜ್ಜವ್ರು ಕೂಡ ಎಲ್ಲಾ ಕಡೆ ಹೇಳ್ತಾರೆ, ಎಲ್ಲಾ ಸಮಾಜಕ್ಕೂ ಎಲ್ಲಾ ಲಿಂಗಾಯತ ಒಳ ಪಂಗಡಗಳಿಗೆ ಕೂಡ ನಮಗೆ ಸೆಂಟ್ರಲ್ OBC ಬೇಕು. ಸೆಂಟ್ರಲ್ ಅಲ್ಲಿ ಇವತ್ತು ಕೂಡ ಸೆಂಟ್ರಲ್ OBC ಇರಲಿಲ್ಲ. ಅದಕ್ಕೆ ಎಲ್ಲ ಲಿಂಗಾಯತ ಕಮಿಟಿ ಕೂಡ ಎಲ್ಲ ಒಳ ಪಂಗಡಗಳಿಗೆ ಕೂಡ ಸೆಂಟ್ರಲ್ OBC ಕೊಡಬೇಕನ್ನುವಂಥದ್ದು ಕೂಡ ನಾವೇನು ಹೋರಾಟ ಮಾಡಕತ್ತೀವಿ. ಅದಕ್ಕೂ ಕೂಡ ಎಲ್ಲರೂ ತಾವು ಬೆಂಬಲಿಸ್ತೀವಿ, ನಾವು ಬೆಂಬಲಿಸ್ತೀವಿ. ಮುಖ್ಯಮಂತ್ರಿ ಅದನ್ನು ನಾವು ಹೇಳ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತು ಹೋರಾಟಕ್ಕೆ ಬಂದು ಶಾಂತಿಯುತವಾಗಿ ತಾವೆಲ್ಲರೂ ಪಾಲ್ಗೊಂಡು ತಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿ, ನಾವು ಬರುವ ದಿನದಲ್ಲಿ ಈಗಾಗಲೇ ಅಜ್ಜಾರು ಏನೇ ನಿರ್ಣಯ ತಗೊಂತಾರ, ಯಾಕಂದ್ರೆ ಅವರ ಇವತ್ತು ಮಾಡಿದಂಥ ಹೋರಾಟ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಯಾವ ಪೂಜ್ಯ ಶ್ರೀಗಳನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನ ಹೇಳ್ತೀವಿ. ಜೊತೆಗೆ ಸಮಾಜ ಸಂಘಟನೆ ಮಾಡಿದಂಥ ಅದ್ಭುತವಾದಂಥ ಕೆಲಸ. ಯಾರಿಗೂ ಎಷ್ಟೋ ಮಂದಿಗೆ ನಾವು ಪಂಚಾಯತ್ ಅನ್ನೋದು ಗುರ್ತಿರಲಿಲ್ಲ. ಅದು ಯಾರು ಗುರ್ತಾಗಿದ್ರೆ ಅದು ಜಯಂತಿ ಸಾಗುವುದು ಅನ್ನುವಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಏನಾಗಿದೆ ಕಳೆದ ಈ 3 ವರ್ಷದಿಂದ ಹೋರಾಟದ ಒಂದು ಪ್ರತಿಫಲದ ಬಗ್ಗೆ ಮತ್ತು ನಿನ್ನೆ ನಡೆದಂತ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಭೇಟಿಯ ಸಂದರ್ಭದಲ್ಲಿ ಇವತ್ತು ಏನೇನು ಆಗಿದೆ ಅನ್ನೋದನ್ನ ಚರ್ಚೆ ಮಾಡಿ ಈಗಾಗಲೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದ ಹೋರಾಟ, ಅದು ಲಿಂಗಾಯತ ಧರ್ಮದಲ್ಲಿ ಒಂದು ಲಿಂಗಾಯತ ಧರ್ಮದ ನಮ್ಮ ಜಗದ್ಗುರು ಅಂತ ಮೃತ್ಯುಂಜಯ ಪೂಜ್ಯರಲ್ಲಿ ನೇತೃತ್ವದಲ್ಲಿ ಇವತ್ತು ಒಂದು ಲಿಂಗಾಯತರ ಹೋರಾಟ, ಇಡೀ ಲಿಂಗಾಯತರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತ ಹೋರಾಟವನ್ನ ಮಾಡಿದಂತ ಪೂಜ್ಯರು ಅದು ಯಾರಾದ್ರೂ ಇದ್ರೆ ಅದು ಬಸವಜಯ ಮೃತ್ಯುಂಜಯ ಪೂಜ್ಯರು ಒಬ್ಬರೇ ಅನ್ನೋದನ್ನ ನಾನು ಬಹಳ ಮೊದಲಿಗೆ ಗಟ್ಟಿಯಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ
ಏನು ಕಳೆದ 3 ವರ್ಷದಿಂದ ನಿರಂತರವಾಗಿ ಹೋರಾಟ, ಪಾದಯಾತ್ರೆ, ಧರಣಿ ಸತ್ಯ ಏನು ಎಲ್ಲ ಜಿಲ್ಲೆಗಳ ತಾಲೂಕುಗಳ ಒಳಗೊಂಡು ನಾವು ಎಲ್ಲ ಪ್ರತಿಭಟನೆಗಳನ್ನ, ಧರಣಿ ಸತ್ಯಾಗ್ರಹವನ್ನು, ಹೋರಾಟವನ್ನು ಮಾಡಿದ್ರು ಕೂಡ ಅನೇಕ ಬಾರಿ ನಮ್ಮನ್ನ, ನಮ್ಮ ಪೂಜ್ಯರನ್ನ ಇವತ್ತು ವಿಶ್ವಾಸ ಮೂಡಿಸಿ ಇವತ್ತು ನಮಗೆ ಮೀಸಲಾತಿ ಕೊಟ್ಟೇ ಕೊಡ್ತೀನಿ ಅಂತ ಮಾತನ್ನ ಹೇಳಿ ತಾಯಿ ಮೇಲೆ ಹಾನಿ ಮಾಡಿ, ಅನೇಕರ ಮೇಲೆ ಪ್ರಮಾಣ ಮಾಡಿ ನಮಗೆ ಕೊಟ್ಟಿದ್ದೇನು 2A ಮೀಸಲಾತಿ ಎಲ್ಲ 3D ಅಂತ ಹೇಳಿ ಕೊಟ್ರು. 2A 2D ಅದು 3D ಅಂತೀನಿ ನಾನು. ಈಗ ಸಿನಿಮಾ ನೋಡಕ ಚಲೋ ಐತದ. 2D ಏನ್ ಕೊಟ್ರು ಅನ್ನೋದ್ರ ಬಗ್ಗೆ ಯಾರಿಗೂ ಪಾಪ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾವು ಇದೇ ಇದು ಚೆನ್ನಮ್ಮನ ವೃತ್ತದಲ್ಲಿ ಸರ್ಕಾರ ಘೋಷಣೆ ಮಾಡಿರುವಂತ 2D TCಯನ್ನ ನಾವು ತಿರಸ್ಕಾರ ಮಾಡಿ, ನಾವು ಪೂಜ್ಯರು, ಶಿವಶಂಕರ ಸಾಹೇಬರು, ಅನೇಕ ಹಿರಿಯರು, ನಮ್ಮ ವಿನಯ್ ಕುಲಕರ್ಣಿಯವರು ನಾವೆಲ್ಲ ತಿರಸ್ಕಾರ ಮಾಡಿ ಇವತ್ತು ನಮಗೆ 2A ಮೀಸಲಾತಿ ಕೊಡಬೇಕು. ಇವತ್ತಿಗೂ ನಾವು ಕೇಳ್ತಾ ಇರೋದು 2A ಮೀಸಲಾತಿನೇ. ಇಲ್ಲಿವರೆಗೂ ಎಲ್ಲ ಸಭೆಯಲ್ಲಿ ತಾವು ಕೇಳಿದಿರಿ, ನಾವು ಮಾತಾಡಿದ್ವಿ, ಅನೇಕ ಹಿರಿಯರು ಮಾತಾಡಿದ್ದಾರೆ. ನಮಗೆ 2A ಮೀಸಲಾತಿ ಬೇಕು. 2Aಗೆ ಸಿಗುವಂತ ಸ್ಥಾನಮಾನ, ಸರಿಯಾದ ಸ್ಥಾನಮಾನಗಳು ನಮಗೂ ಕೂಡ ಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ ನಾವು ಕೇಳಿದೀವಿ. ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೀವಿ. ಇಷ್ಟಾದರೂ ಕೂಡ ಇವತ್ತು ಚುನಾವಣೆಯ ಹತ್ತಿರದಲ್ಲಿ ಏನು 2D 2C ಮೀಸಲಾತಿಯನ್ನು ಕೊಟ್ಟು, ತಮಗೆಲ್ಲ ಗೊತ್ತಿದೆ, ನಾವು ತಿರಸ್ಕಾರ ಮಾಡಿದ ಮೇಲೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಘವೇಂದ್ರನವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಇದು ಮಾಡಿದ್ದು ತಪ್ಪಿದೆ. ಇವತ್ತು ಏನು 2Bಯಲ್ಲಿರುವಂತ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಇವತ್ತು ಅದರಲ್ಲಿರುವಂತ 4% 2% ನಮ್ಮ ಲಿಂಗಾಯತ ಪಂಚಮಸಾಲಿಗಳಿಗೆ, 2% ಒಕ್ಕಲಿಗರಿಗೆ ಅಂತೇಳಿ ಇವತ್ತೇನು ಮೀಸಲಾತಿಯನ್ನು ಕೊಟ್ಟರು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಇವತ್ತು ತಡೆ ಆಜ್ಞೆಯನ್ನು ಕೊಡ್ತು. ಅಲ್ಲಿ ಮತ್ತೆ ಸರ್ಕಾರ ಒಂದು ಪತ್ರ ಬರೀತೈತಿ. ಏನು ಹಿಂಬರಕ್ಕೆ ಬರೆದು ಕೊಡ್ತಾರ ನಮ್ಮ ಸರ್ಕಾರದ ACಗಳು, ಅಡ್ವೊಕೇಟ್ ಜನರಲ್ ಅವರು, ಇಲ್ಲ ನಾವು 2B ಮೀಸಲಾತಿಗೆ ಏನು ಧಕ್ಕೆ ಆಗೋದಿಲ್ಲ, ನಾವು ಸರ್ಕಾರದವರು 2B ಮೀಸಲಾತಿ ಯಥಾಸ್ಥಿತವಾಗಿರುತ್ತೆ ಅಂತೇಳಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಟ್ಟ. ಆ ಮುಚ್ಚಳಿಕೆ ಪತ್ರವನ್ನು ಬರೆದು ಕೊಟ್ಟಿಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಒಂದು ತಡೆಯಾಜ್ಞೆ ಇವತ್ತು ಕೂಡ ಮುಂದುವರೆದಿದೆ. ಕಾನೂನಾತ್ಮಕವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಹಿಂದಿನ ಸರ್ಕಾರದವರು ಪ್ರಮಾಣ ಮಾಡಿದ್ರು. ಮೊದಲು ಜಗದೀಶ್ ಶೆಟ್ಟರ್ ಮಾಡಿದ್ರು, ಆಮೇಲೆ ಯಡಿಯೂರಪ್ಪನವ್ರು ಮಾಡಿದ್ರು, ಆಮೇಲೆ ಬೊಮ್ಮಾಯಿಯವರು ತಾಯಿ ಹಾನಿ ಮಾಡಿದ್ರು. ಇವತ್ತು ತಾಯಿ ಹಾನಿ ಮಾಡಿದ್ರು ಕೂಡ ಮೀಸಲಾತಿಯನ್ನು ಕೊಡದೆ ಕೊಟ್ಟಿದ್ದು ಕೂಡ ತಡೆಯಾಜ್ಞೆ ಇದೆ. ಕೇವಲ 2% ಏರಿಸಿದ್ರು. ಏನ್ ನಮಗೆ ಈಗಾಗಲೇ 3Bದಲ್ಲಿ ಇದ್ದೀವಿ, 5% ನಮಗೆ ಲಭ್ಯ ಆಗ್ತಾ ಇತ್ತು ನಮ್ಮ ಮಕ್ಕಳಿಗೆ. ಆದ್ರೆ ಕೇವಲ 2% ಹೇಳಿ 2D ಅಂತ ಮಾಡಿ ಇವತ್ತುವರೆಗೂ ನಮ್ಮ ಮಕ್ಕಳಿಗೆ ಯಾರಿಗೂ ಕೂಡ ತಹಸೀಲ್ದಾರ್ ಕಚೇರಿಗೆ ಹೋದ್ರೆ 2D ಆದೇಶ ಪತ್ರ ಸಿಗುತ್ತಾನಪ್ಪ? ಯಾರಿಗಾರು ಸಿಕ್ಕೈತಾ? ಇನ್ನೂ ತರ ಸಿಕ್ಕಿಲ್ಲ. ಕೊಡ್ತೀವಿ ಅಂದವ್ರು ಮತ್ತು ಕೊಡಬೇಕಾಗಿತ್ತಲ್ಲ, ತಾಯಿ ಮೇಲೆ ಆಣೆ ಮಾಡಿದವ್ರು ಕೊಡಬೇಕಾಗಿತ್ತಲ್ಲ. ಇವತ್ತು ನಾವು ಬಹಳ ಸ್ಪಷ್ಟವಾಗಿದ್ದೀವಿ. ಇಲ್ಲಿ ಏನೋ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳಿದ್ರು, ಶಿವಾನಂದ ಪಾಟೀಲ್ ಸಾಹೇಬ್ ಹೇಳಿದ್ರು, ಲಕ್ಷ್ಮೀ ಅಕ್ಕ ಹೇಳಿದ್ರು, HS ಶಿವಶಂಕರ್ ಸಾಹೇಬ್ರು ಹೇಳಿದ್ರು, ವಿನಯ್ ಕುಲಕರ್ಣಿ ಅವರು ಹೇಳಿದ್ರು. ನಾವು ಪಕ್ಷಾತೀತವಾಗಿ ರಾಜಕೀಯ ಮಾಡದೆ ಮೀಸಲಾತಿ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಾವು ಜೀವ ಕೊಡ್ತೀವಿ, ಮೀಸಲಾತಿಯನ್ನ ಬಿಡೋದಿಲ್ಲ ಅನ್ನೋ ಮಾತನ್ನ